ಕೀಲು ನೋವು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹೀಗಾಗಿ ಈ ಸಮಯದಲ್ಲಿ ಕೀಲು ನೋವು ಹೆಚ್ಚಾಗಲು ಕಾರಣ ಏನು, ಇದನ್ನು ತಡೆಯಲು ಪಾಲಿಸಬೇಕಾದ ಸಲಹೆಗಳೇನು ತೋರಿಸ್ತೀವಿ ನೋಡಿ. ಚಳಿಗಾಲದಲ್ಲಿ ಅನೇಕರಿಗೆ ಕೀಲು ನೋವು, ಬಿಗಿತದಿಂದ ನಡೆಯಲು ಅಥವಾ ಕುಳಿತುಕೊಳ್ಳಲು ತೊಂದರೆಯಾಗತ್ತೆ. ಅದರಲ್ಲಿಯೂ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಂದೇ ಜಾಗದಲ್ಲಿ ಕುಳಿತಲ್ಲಿಯೇ ಇದ್ರೆ ಇಂತಹ ನೋವುಗಳು ಹೆಚ್ಚಾಗತ್ತೆ. ಶೀತ ಹೆಚ್ಚಾದಂತೆ ದೇಹದ ಚಟುವಟಿಕೆಯು ಸೀಮಿತವಾಗತ್ತೆ. ಇದು ಕೀಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಹೆಚ್ಚಿಸುತ್ತೆ. ಅನೇಕರು ಇದನ್ನ ನಿರ್ಲಕ್ಷಿಸುತ್ತಾರೆ. ಆದ್ರೆ ಇದು ದಿನ ಕಳೆದಂತೆ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತೆ. ಅದರಲ್ಲಿಯೂ ಚಳಿಗಾಲದಲ್ಲಿ ಕೀಲು ನೋವು ವಯಸ್ಸಾದವರಿಗೆ ಮಾತ್ರವಲ್ಲ, ಯುವ ಜನರಲ್ಲಿಯೂ ಕಂಡುಬರಬಹುದು. ಹಾಗಾಗಿ ಇಂತಹ ಸಮಯದಲ್ಲಿ ಕೀಲು ನೋವು ಯಾಕೆ ಹೆಚ್ಚಾಗುತ್ತೆ, ಅದರ ಬಗ್ಗೆ ಯಾರು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಅದನ್ನ ಹೇಗೆ ತಡೆಯಬಹುದು ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಚಳಿಗಾಲದಲ್ಲಿ ಕೀಲು ನೋವು ಹೆಚ್ಚಾಗುವುದಕ್ಕೆ ಕಾರಣ ಏನು? ಚಳಿಗಾಲದಲ್ಲಿ ತಾಪಮಾನದಲ್ಲಿನ ಇಳಿಕೆ ಸ್ನಾಯು ಮತ್ತು ಕೀಲುಗಳು ಗಟ್ಟಿಯಾಗಲು ಪ್ರಾರಂಭಿಸುತ್ತವೆ. ಇದು ನೋವು ಮತ್ತು ಬಿಗಿತವನ್ನ ಹೆಚ್ಚಿಸುತ್ತೆ. ಹೆಚ್ಚುವರಿಯಾಗಿ ಚಳಿಗಾಲದಲ್ಲಿ ರಕ್ತದ ಹರಿವು ನಿಧಾನವಾಗಬಹುದು. ಸಾಕಷ್ಟು ಉಷ್ಣತೆ ಮತ್ತು ಪೋಷಣೆ ಕೀಲುಗಳನ್ನ ತಲುಪುವುದನ್ನ ತಡೆಯುತ್ತೆ. ವಯಸ್ಸಾದವರು, ಸಂಧಿವಾತ ಮತ್ತು ಅಸ್ಥಿ ಸಂಧಿವಾತ ರೋಗಿಗಳು ಮತ್ತು ಈಗಾಗಲೇ ಕೀಲು ನೋವಿನಿಂದ ಬಳಲ್ತಾ ಇರೋರಿಗೆ ಈ ಅಪಾಯ ಹೆಚ್ಚು. ಜೊತೆಗೆ ದೀರ್ಘಕಾಲದವರೆಗೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವ ಮತ್ತು ವ್ಯಾಯಾಮ ಮಾಡದವರಲ್ಲಿ ಈ ಸಮಸ್ಯೆ ಹೆಚ್ಚಾಗಬಹುದು. ಇನ್ನು ಕೆಲವು ಮಹಿಳೆಯರಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಮತ್ತು ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಕೊರತೆಯಿಂದಾಗಿ ಕೀಲು ನೋವು ಕಂಡುಬರುತ್ತೆ. ಸಮಯಕ್ಕೆ ಸರಿಯಾಗಿ ಗಮನ ನೀಡದಿದ್ರೆ ಈ ನೋವು ಕ್ರಮೇಣ ತೀವ್ರಗೊಳ್ಳುತ್ತೆ ಅಂತ ತಜ್ಞರು ಎಚ್ಚರಿಸುತ್ತಾರೆ. ಕೀಲು ನೋವು ಹೆಚ್ಚಾಗುವುದನ್ನ ತಡೆಯಲು ಈ ಸಲಹೆಯನ್ನ ಪಾಲಿಸಿ. ನಿಮ್ಮ ದೇಹವನ್ನ ಆದಷ್ಟು ಬೆಚ್ಚಗಿಟ್ಟುಕೊಳ್ಳಿ. ಪ್ರತಿದಿನ ಲಘು ವ್ಯಾಯಾಮ ಮತ್ತು ಸ್ಟ್ರೆಚಿಂಗ್ ಮಾಡಿ. ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ದೀರ್ಘಕಾಲದವರೆಗೆ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದನ್ನ ತಪ್ಪಿಸಿ. ಚಟುವಟಿಕೆಯಿಂದಿರಿ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಒಳಗೊಂಡಿರುವ ಸಮತೋಲಿತ ಆಹಾರವನ್ನ ಸೇವಿಸಿ. ನೋವು ತೀವ್ರವಾಗಿದ್ರೆ ವೈದ್ಯರನ್ನ ಸಂಪರ್ಕಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.